Welcome to my channel MR Engineering Drawing for a fitter 2020 and a mechanical engineering student. ಇದು ಬಂದು ಸೆಕೆಂಡ್ ಕ್ಲಾಸು ಮಿಸ್ಲೈಸ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡ್ಕೊಳ್ಳಿ. ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನಿಂದ ಆರ್ಥೋಗ್ರಾಫಿಕ್ ಐಸೋಮೆಟ್ರಿಕ್ ವೀವ್ ಹೆಂಗೆ ಬರೆಯೋದು, ಓಕೆನಾ? ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಇದು ಸೆಕೆಂಡ್ ಕ್ಲಾಸ್. ಫಸ್ಟ್ ಡ್ರಾಯಿಂಗ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಲೆಂತು ವಿಡ್ತು ಡೈಮೆನ್ಷನ್ ಹೆಂಗೆ ಎತ್ಕೊಳ್ಬೇಕು. ಲೆಂತು ವಿಡ್ತ್ ಹೈಟ್ ಫಸ್ಟು ಡೈಮೆನ್ಷನ್ ಏನು ಕೊಟ್ಟಿದ್ದಾರೆ, ಇದು ಸೆಂಟ್ರ್ನಲ್ಲಿ ಒಂದು ಬಾಕ್ಸ್ ಥರ ಇದೆ. ಇದು ಬಂದು ಕಲೆಕ್ಟ್ ಮಾಡಿಕೊಡಿ. 30 mm 15 mm 15 mm, ಆಮೇಲೆ ಇದು 15 mm 30 mm 15 mm. ಟೋಟಲ್ ಎಷ್ಟಾಯಿತು? 60. ಇದು ಹೈಟು ವರ್ತು 60, 15 30 15. ಆಮೇಲೆ ಏನು ಮಾಡಿದ್ದಾರೆ, ಈ ಪ್ರೊಜೆಕ್ಷನ್ ಲೈನ್ ಹಿಂಗೆ ಎಳ್ಕೊಂಡಿದ್ದಾರೆ. ಈ ಪ್ರೊಜೆಕ್ಷನ್ ಲೈನ್ ಎಲ್ಲ ಈ ಥರ ಬಂದಿದೆ. ಆಮೇಲೆ ಇಲ್ಲಿ 60, ಇದು 60, ಸೆಂಟ್ರ್ನಲ್ಲಿ ಹಿಂಗೆ ಕಟ್ ಮಾಡಿದ್ದಾರೆ ನೋಡಿ. ಈ ವೀವು ಇಲ್ಲಿ ಜಾಯಿನ್ ಆಗುತ್ತೆ. ಆವಾಗ ಏನಾಗುತ್ತೆ, ಫ್ರಂಟ್ ವ್ಯೂವಿಂದ ನೋಡುವಾಗ ಇದು ಕಾಣುತ್ತೆ, ಇದು ಇದು ಮತ್ತು ಇದು. ಸೈಡ್ ವ್ಯೂವಿಂದ ಟಾಪ್ ವ್ಯೂವಿಂದ ನೋಡುವಾಗ ಇದೇ ಕಾಣೋದು. ನೆಕ್ಸ್ಟ್ ಸೈಡ್ ವ್ಯೂವಿಂದ ಟಾಪ್ ವ್ಯೂವಿಂದ ನೋಡಿ, ಇದು ಟಾಪ್ ವ್ಯೂ, ಇದು ಟಾಪ್ ವ್ಯೂವಿಂದ ನೋಡಿದ್ರೂ ಸೇಮ್. ಸೊ ವಿಡ್ತು ಲೆಂತು ಹೈಟು ಸೇಮ್ ಡೈಮೆನ್ಷನ್ ಕೊಟ್ಟಿದ್ದಾರೆ, ಓಕೆನಾ? ಇವಾಗ ಏನು ಮಾಡಿದ್ದಾರೆ, ಹೆಂಗೆ ಕಲೆಕ್ಟ್ ಮಾಡ್ಕೊಂಡು ಹೆಂಗೆ ಮಾಡೋದು. ಒಂದು ಲೈನ್ ಹಿಂಗೆ ಎಳ್ಕೊಳ್ಳಿ, ಮಿಡಲ್ ಪಾಯಿಂಟ್ ಇಟ್ಕೊಳ್ಳಿ. ಮಿಡಲ್ ಪಾಯಿಂಟ್ ಇಟ್ಕೊಂಡು ಪ್ರೊಟ್ರಾಕ್ಟರ್ ಇಟ್ಕೊಂಡು 30 ಡಿಗ್ರಿ 30 ಡಿಗ್ರಿ, ಆಮೇಲೆ 30 ಡಿಗ್ರಿ ಆದಮೇಲೆ ವರ್ತು ಹೈಟು ಎಲ್ಲ ಸೇಮ್, ಅದಕ್ಕೆ 60 mm. ತಿರ್ಗಾ ಇಲ್ಲಿ 60 mm, ಓಕೆನಾ? ಯಾವಾಗಲೂ ಒಂದು ಬಾಕ್ಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. 60 mm 60 mm, ಇದು 60 ನೋಡಿ, ಇದು 60. ನಾನು ನಿಮಗೆ ಹಂಗೆ ಮಾಡ್ತಾಯಿದ್ದೀನಿ. ನೀವು ಪ್ರೊಟ್ರಾಕ್ಟರ್ ಯೂಸ್ಕೊಂಡು ಸೆಟ್ ಸ್ಕ್ವೇರ್ ಯೂಸ್ ಮಾಡಿಕೊಂಡು ಈ ಥರ ಮಾಡಬೇಕು. ಯಾವಾಗಲೂ ಈ ಥರ ಒಂದು ಬಾಕ್ಸ್ ಮಾಡಿಕೊಂಡು ಡೈಮೆನ್ಷನ್ನ ಅಬ್ಸರ್ವ್ ಮಾಡಿ. ಏನು ಮಾಡಿದ್ದಾರೆ, ಇಲ್ಲಿ 15 mm ಬಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 15, ಈ ಕಡೆ 15. ಆವಾಗ ನಿಮಗೆ ಡ್ರಾಯಿಂಗ್ ಈಸಿ ಆಗುತ್ತೆ, ಓಕೆನಾ? ಇಲ್ಲಿ 15, ಇಲ್ಲಿ 15 mm. ಈ ಥರ ನೀವು ಬಾಕ್ಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾವುದೇ ಡ್ರಾಯಿಂಗ್ ಇರಲಿ ನೋಡಿ, ಈ ಥರ ಬಾಕ್ಸ್ ಮಾಡ್ಕೊಳ್ಳಿ. ಮಿಡಲ್ನಲ್ಲಿ ಒಂದು ಪಾಯಿಂಟ್ ಇಟ್ಕೊಳ್ಳಿ, ಆವಾಗ ನಿಮಗೆ ಡೈಮೆನ್ಷನ್ನು ಎಲ್ಲೂ ಮಿಸ್ ಆಗಲ್ಲ. ಈ ಥರ ಬರುತ್ತೆ. ಅದೇ ಥರ ಕೆಳಗಡೆನೂ 15 mm ಎತ್ಕೊಂಡಿದ್ದಾರೆ. ಇಲ್ಲಿಂದ 15 mm ಎತ್ಕೊಂಡಿದ್ದಾರೆ. ಅದೇ ಥರ ಈ ಪ್ರೊಟ್ರಾಕ್ಟರ್ ಸೆಟ್ ಸ್ಕ್ವಯರ್ನ ಮೂವ್ ಮಾಡಿ ಈ ಚೆಕ್ ಮಾಡ್ಕೊಳ್ಳಿ. 15 mm ಇದೆಯಾ? ಚೆಕ್ ಮಾಡಿದ್ಮೇಲೆ ಈ ಗೆರೆಯನ್ನು ಎಳ್ಕೊಳ್ಳಿ, ಆವಾಗ ನಿಮಗೆ ಬಾಕ್ಸ್ ಟೈಪ್ ಬರುತ್ತೆ. ಆಮೇಲೆ ಇವಾಗ ಏನು ಮಾಡಿದ್ದಾರೆ, ಈ ಪಾಯಿಂಟಿಂದ ಈ ಪಾಯಿಂಟ್ ಕಟ್ ಮಾಡಿದ್ದಾರೆ, ಆ್ಯಂಗಲ್, ಓಕೆ? ಈ ಆ್ಯಂಗಲ್ ಕಟ್ ಆದಮೇಲೆ ಇಲ್ಲಿ ಎಷ್ಟು ಹೇಳಿದ್ದಾರೆ, ಈ ಬಾಕ್ಸು 30. ಆವಾಗ ಇಲ್ಲಿ ಮಿಡಲ್ನಲ್ಲಿ ಇಟ್ಕೊಂಡು
ಇಲ್ಲಿ 15 mm, ಇಲ್ಲಿ 15 mm ಮಿಡಲ್ ಪಾಯಿಂಟಿಂದ, ಆವಾಗ 30 mm ಆಗುತ್ತೆ. ಇವಾಗ ಏನು ಮಾಡಿದ್ದಾರೆ, ಅದೇ ಥರ ಇಲ್ಲೂ ಎತ್ಕೊಳ್ಳಿ. 15, ಇಲ್ಲಿಂದ 15. ಆವಾಗ ನಿಮಗೆ ಡ್ರಾಯಿಂಗ್ ನೀಟಾಗಿ ಬರುತ್ತೆ, ಈಸಿಯಾಗಿ ಬರುತ್ತೆ. ಇಲ್ಲಿ ಬಂದು ಬಾಕ್ಸಿನ ಸೈಜು 30 mm. ಓಕೆನಾ, 30 mm ಎತ್ಕೊಂಡಿದ್ದಾರೆ. ಇಲ್ಲಿ ಬಾಕ್ಸಿನ ಸೈಜು 30 mm ಎತ್ಕೊಂಡಿದ್ದಾರೆ. 30 ಇದೊಂದು 30. ನಮಗೆ ಎಲ್ಲ ಸೈಡು ಆವಾಗ ಸ್ಕ್ವೇರಾಗಿ ಬರುತ್ತೆ. 30 ಇವಾಗ ನಿಮಗೆ ಸುತ್ತಲೂ 30 mm ಬಂದಿದೆ. ಆಮೇಲೆ ಈ ಟೇಪರ್ ಈ ಸ್ಲಾಟ್ ಪಾಯಿಂಟಿಂದ ಕಟ್ ಮಾಡಿದ್ದಾರೆ. ಇದೇ ಸ್ಲಾಟು ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕಟ್ ಮಾಡಿದ್ದಾರೆ. ನಿಮಗೆ ಡ್ರಾಯಿಂಗು ಈ ಥರ ಬರುತ್ತೆ. ನೋಡಿದ್ರಲ್ಲ, ಈ ಡ್ರಾಯಿಂಗ್ ಬಂದು ಈ ಥರ ಬರುತ್ತೆ. ಈ ಡ್ರಾಯಿಂಗ್ ಹೆಂಗಿದೆಯೋ ಅದೇ ಥರ ಇಲ್ಲಿ ಈ ಥರ ಆಗುತ್ತೆ ಡ್ರಾಯಿಂಗ್. ಇದು ಯಾವಾಗಲೂ ನಿಮಗೆ 30 ಡಿಗ್ರಿ, ಇದು 30 ಡಿಗ್ರಿ. ಓಕೆನಾ. ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ ಮಾಡಿ. ನನ್ನ ವಾಟ್ಸಪ್ ನಂಬರ್ ಬಂದು 8884216332. ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ. ನಾವು ಯಾವುದೇ ಡ್ರಾಯಿಂಗ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.